ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಯಾರಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ, ಹಾಗೆ ವೀಡಿಯೋನ ಎಂಡ್ವರೆಗೂ ನೋಡಿ ಒಂದು ಲೈಕ್ನ ಮಾಡಿ ಅಂತ ಕೇಳ್ಕೊಳ್ತಾ, ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಇವತ್ತು ಬೆಳಗ್ಗೆನೆ ಅಂತ ಅಂದರೆ, ನನಗೆ ಈ ವೀಕಲ್ಲಿ 2 ಮೇಕಪ್ ಆರ್ಟ್ ಸುತ್ತಮುತ್ತ ಗೊತ್ತಿರುವಂಥವರೇ ನನಗೆ ಮೇಕಪ್ ಆರ್ಟ್ರ್ಗಳನ್ನ ಕೊಟ್ಟಿದ್ದರು. ಬಟ್ ಆದರೆ ಅವ್ರದ್ದು ಯಾವ ಊರಿಗೆ ಹೋಗಿ ಮೇಕಪ್ ಮಾಡಿಕೊಡ್ಬೇಕು ಅನ್ನೋದನ್ನ ನಾನು ಕೇಳ್ಕೊಂಡಿರಲಿಲ್ಲ. ಬಟ್ ನಾವು ಮೊನ್ನೆ ಕಾಲ್ ಮಾಡಿ ಕೇಳಿದ್ರು, ಇಷ್ಟು ದೂರ ಆಗುತ್ತೆ ಬರ್ತೀರಾ ಅಂತ ಕೇಳಿದ್ರು. ಬಟ್ ಆದರೆ ನಾನು ಇವಾಗ ಸೀಸನ್ ಟೈಮ್ ಆಗಿರೋದ್ರಿಂದ ಶಾಪ್ನ ಯಾವುದೇ ರೀತಿ ಕ್ಲೋಸ್ ಮಾಡೋಕ್ಕಾಗಲ್ಲ. ಶಾಪ್ ಮಾಡಿರೋರಿಗೆ ಇದೊಂದು ಬಿಗ್ ಟಾಸ್ಕ್ ಅಂತಲೇ ಹೇಳ್ಬೋದು. ನಾನು ಮೊದಲೇ ಟ್ರೈಲರಿಂಗಲ್ಲಿ ಗ್ರೋತ್ ಆಗಿದ್ದರಿಂದ ಇಲ್ಲಿ ಶಾಪ್ಗಳಲ್ಲಿ ಅದು ಬ್ಲೌಸ್ನ ಸ್ಟಿಚ್ ಮಾಡೋಕ್ಕಾಗಿರ್ಬೋದು, ಹಾಗೆ ಒಂದು ಹ್ಯಾಂಡ್ ವರ್ಕ್ ಬ್ಲೌಸ್ ಆಗಿರ್ಬೋದು, ಮಿಷಿನ್ ವರ್ಕ್ ಬ್ಲೌಸ್ ಆಗಿರ್ಬೋದು, ಗೌನ್ಗಳಾಗಿರ್ಬೋದು. ಈಗ ಮದುವೆ ಸೀಸನ್ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಈ ರೀತಿಯಾಗಿ ಆರ್ಡ್ರ್ಗಳನ್ನ ತೊಗೊಂಡು ಬರ್ತಿರ್ತಾರೆ. ಬಟ್ ಆರ್ಡ್ರ್ಗಳನ್ನ ತೊಗೊಳಕ್ಕೆ ಕೂಡ ಶಾಪ್ನಲ್ಲಿ ಹಾಗೆ ಸ್ಟಿಚ್ ಮಾಡಿಸಿರುವಂಥ ಬ್ಲೌಸ್ಗಳ್ನು ಕೂಡ ಅವರಿಗೆ ರೆಡಿ ಮಾಡಿ ಕೊಡುವಂಥ ಟೈಮ್ನಲ್ಲಾದರೂ ಶಾಪ್ ಓಪನ್ ಇರಲೇಬೇಕು. ಹಾಗೆ ಇದ್ರ ಮಧ್ಯೆ ನಾನು ಬ್ಯೂಟಿಷಿಯನ್ ಮತ್ತು ಮೇಕಪ್ ಆರ್ಟಿಸ್ಟ್ ಆದಮೇಲಂತೂ ಮೇಕಪ್ ಆರ್ಡ್ರ್ಗಳು ಕೂಡ ಬರ್ತಿದೆ. ಬಟ್ ನನಗೆ ಈ ಟೈಲರಿಂಗಲ್ಲಿ ಆಲ್ರೆಡಿ ತುಂಬ ಜನಗಳು ಕಸ್ಟಮರ್ ಇರೋದ್ರಿಂದ, ಬಟ್ ನೀವೇ ಸ್ಟಿಚ್ ಮಾಡಿಕೊಡಿ ಅನ್ನೋದು ಒಬ್ಬರು ಕೈಗೆ ಅಡ್ಜಸ್ಟ್ ಆದಮೇಲೆ ಅವ್ರು ಮತ್ತೆ ಎಲ್ಲೂ ಹೋಗಲ್ಲ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಳ್ಳೋಕ್ಕೆ. ಅವ್ರು ಏನೇ ಕಷ್ಟ ಆಗಲಿ ಏನೇ ಸುಖ ಇರಲಿ, ಬಟ್ ಯಾವುದೇ ರೀತಿ ಎಷ್ಟು ಜನ ಟೈಲರ್ಗಳು ಬಂದು ಕೂತ್ಕೊಂಡ್ರು ನಾವು ಯಾರ ಹತ್ರ ಮಾಡಿಸ್ತೀವೋ ಅವ್ರ ಹತ್ರನೇ ಕಂಫರ್ಟಬಲ್ ಅನ್ನೋ ಕಾರಣಕ್ಕೆ ನನಗೆ ಗೊತ್ತಿರುವಂಥ ಕಸ್ಟಮರ್ಗಳು, ನನ್ನ ರೆಗ್ಯುಲರ್ ಕಸ್ಟಮರ್ಗಳು ನನಗೆ ಬ್ಲೌಸ್ ಆರ್ಡ್ರ್ಗಳನ್ನ ಕೊಡ್ತಾರೆ. ಅದೇ ರೀತಿಯಾಗಿ ಇವಾಗ ಸೀಸನ್ ಟೈಮ್ ಆಗಿರೋದ್ರಿಂದ ಹೊಸಬ್ರು ಕೂಡ ಇದಕ್ಕೆ ಆ್ಯಡ್ ಆಗ್ತಾರೆ. ಹೊಸಬ್ರು ಕೂಡ ಆ್ಯಡ್ ಆದಾಗ ಅವರಿಗೆ ಒಂದೊಂದು ಟ್ರಯಲ್ಗೆ ಅಂತ ಹೇಳ್ಬಿಟ್ಟು ಒಂದು ಸ್ಟಿಚ್ನ ಮಾಡಿಕೊಟ್ಟು ಆಮೇಲೆ ನೆಕ್ಸ್ಟ್ ಅವ್ರ ಬ್ಲೌಸ್ಗಳೇನಿದೆ ಅದನ್ನು ರೆಡಿ ಮಾಡಿಕೊಡ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಶಾಪ್ನ ಯಾವುದೇ ರೀತಿ ಕ್ಲೋಸ್ ಮಾಡೋಕ್ಕಾಗಲ್ಲ. ಬಟ್ ನಿಯರ್ ಬೈ ಇರುವಂಥ ಮೇಕಪ್ ಆರ್ಡ್ರ್ಗಳನ್ನ ತೊಗೊಂಡಿರ್ತೀನಿ. ಬಟ್ ಕಲ್ತ ಮೇಲೆ ಅದನ್ನು ಬಿಡೋಕ್ಕಾಗಲ್ಲ. ಬಟ್ ಅದು ಅಂದ್ರೂ ನನಗೆ ತುಂಬಾ ಇಷ್ಟ. ಬಟ್ ಆದರೆ ಏನು ಮಾಡೋದು, ಕಷ್ಟಪಟ್ಟು ಆದರೂ ಮಾಡೋಣ ಅಂತ ಅನ್ಕೋತೀನಿ. ಬಟ್ ಸಮಯದ ಅಭಾವ ತುಂಬ ಕಮ್ಮಿ ಇರೋದ್ರಿಂದ ಒಂದು ದಿನ ಮೇಕಪ್ಗೆ ಅಂತ ಹೋದರೆ ಒಂದು ದಿನ ಫುಲ್ಲು ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರೋ ಅಷ್ಟರಲ್ಲಿ ಸಂಜೆ ಆಗಿಬಿಡುತ್ತೆ. ಬಟ್ ಇಲ್ಲಿ ಶಾಪ್ನಲ್ಲಿ ಕೂತ್ಕೊಂಡ್ರೆ ಎಷ್ಟೋ ಕೆಲಸಗಳಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಲಾಂಗ್ ಬರೋ ಅಂಥ ಮೇಕಪ್ಗಳನ್ನ ನೆಕ್ಸ್ಟು ಇಲ್ಲೇ ಮೇಕಪ್ ಆರ್ಡ್ರು ಒಂದು ಇದೆ, ಬಟ್ ಅದನ್ನು ಕಂಪ್ಲೀಟ್ ಮಾಡೋಣ. ಹಾಗೆ ನಿಯರ್ ಬೈ ಇರುವಂಥ ಮೇಕಪ್ ಆರ್ಡ್ರ್ಗಳನ್ನ ಅಷ್ಟೇ ನಾನು ತೊಗೊಳಕ್ಕಾಗಿದ್ದು. ಬಟ್ ಅದು ಒಂದು ಬೇಜಾರು. ಬಟ್ ಅವರಿಗೆ ಸಾರಿನ ಕೇಳೋಕ್ಕೆ ಇಷ್ಟಪಡ್ತೀನಿ. ಏನು ಮಾಡೋದು, ಎಲ್ಲ ಕೆಲಸಗಳನ್ನೂ ಒಬ್ಬರೇ ಮಾಡ್ತೀವಿ ಅಂತ ಹೋದಾಗ ತುಂಬಾ ಟೈಮು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಅದರ ನಡುವೆ ನನಗೂ ಒಬ್ಬಳು ಚಿಕ್ಕ ಮಗಳಿರೋದ್ರಿಂದ ಅವಳನ್ನು ಕೂಡ ಸ್ಕೂಲಿಗೆ ಕಳಿಸ್ಬೇಕು, ಲಂಚ್ನ ಪ್ರಿಪೇರ್ ಮಾಡಬೇಕು, ಮನೆ ಕೆಲಸಗಳನ್ನ ಮಾಡಬೇಕು. ಈ ರೀತಿಯಾಗಿ ನನ್ನ ಹಸ್ಬೆಂಡು ಕೂಡ ವರ್ಕ್ನಲ್ಲಿ ಬ್ಯುಸಿ ಆಗಿರೋದ್ರಿಂದ ಅವ್ರಿಗೂ ಕೂಡ ಫುಲ್ ಟಯರ್ಡ್ ಆಗಿರುತ್ತೆ. ಮನೆ ಕೆಲಸದಲ್ಲಿ ಪಾಪ ಅವರು ಏನು ಹೆಲ್ಪ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಫುಲ್ ಎಲ್ಲನೂ ಒಬ್ಬರೇ ಮಾಡೋದ್ರಿಂದ ತುಂಬಾ ರಿಸ್ಕ್ ಅಂತಲೇ ಹೇಳ್ಬೋದು. ಇದರ ನಡುವೆಯೂ ಈ ರೀತಿ ವಿಡಿಯೋ ಎಡಿಟಿಂಗು, ಹಾಗೆ ಶಾಪ್ನಲ್ಲಿರುವಂಥ ಕೆಲಸ ಒಂದೊಂದು ಟೈಮು 12:30 1 ಗಂಟೆ ಆಗಿಬಿಡುತ್ತೆ ಮಲ್ಕೊಳ್ಳೋ ಅಷ್ಟರಲ್ಲಿ. ಬಟ್ ಏನು ನನಗೆ ಯೂಟ್ಯೂಬ್ ಅಂದರೆ ಮೊದಲಿಂದನೂ ಇಷ್ಟ ಇತ್ತು. ಬಟ್ ಆದರೆ ನಾನು ಈ ರೀತಿಯಾಗಿ ರಿಸ್ಕ್ ತೊಗೊಂಡಿರಲಿಲ್ಲ. ಬಟ್ ರಿಸ್ಕ್ ತೊಗೊಳ್ಳಿಲ್ಲ ಅಂದರೆ ಏನೂ ಆಗೋಲ್ಲ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ನಾನು ಹೋದ ಇಯರ್ ಯೂಟ್ಯೂಬ್ನ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಅದಾದಮೇಲೆ ಲಾಗ್ಗಳನ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಏನೇ ಕಷ್ಟ ಆದರೂ ಪರವಾಗಿಲ್ಲ, ಒಂದು 2 ನಿಮಿಷದ ವೀಡಿಯೋ 3 ನಿಮಿಷದ ವೀಡಿಯೋನ ಹಾಕಬೇಕು ಅಂತ ಅನ್ಕೋತೀನಿ. ಬಟ್ ಲಾಂಗ್ ಟೈಮ್ ಆಗಿ ಹೋಗ್ಬಿಡುತ್ತೆ ಒಂದೊಂದು ಟೈಮ್ ವೀಡಿಯೋ ಹಾಕೋ ಅಷ್ಟರಲ್ಲಿ. ಬಟ್ ಇಟ್ಸ್ ಓಕೆ. ನನಗೇನು ಅದರಿಂದ ದುಡ್ಡನ್ನ ಮಾಡಬೇಕು, ದುಡ್ಡಿಂದ ಅದರ ಯೂಟ್ಯೂಬಿಂದ ದುಡ್ಡನ್ನ ಸಂಪಾದನೆ ಮಾಡಬೇಕು ಅನ್ನೋ ಇಂಟೆನ್ಷನ್ ಏನು ಇಲ್ದಲೇ ಇರೋ ಕಾರಣ. ಬಟ್ ನಾವು ಒಂದಿಷ್ಟು ಜನಗಳಿಗೆ ರೀಚ್ ಆಗ್ತೀವಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಯೂಟ್ಯೂಬ್ ಮಾಡೋದ್ರಿಂದ ಎಷ್ಟು ದಿನಕ್ಕೆ ಹಾಕಿದ್ರೂ ಓಕೆ. ಬಟ್ ವ್ಯೂಸ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ವ್ಯೂಸ್ ಚೆನ್ನಾಗಿ ಬಂದಾಗ ನಾನು ಇಷ್ಟು ಕಮ್ಮಿ ಸಮಯದಲ್ಲಿ ಇಷ್ಟು ಜನ ವ್ಯೂಸ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ತುಂಬ ಜನ ಸಬ್ಸ್ಕ್ರೈಬರು 900-1000 ಸಬ್ಸ್ಕ್ರೈಬರ್ ಇರೋರಿಗೂ 2-3 ವ್ಯೂಸ್ ಅಷ್ಟೇ ಬರೋದು. ಬಟ್ ನನಗಿನ್ನೂ ಇಷ್ಟು ಕಡಿಮೆ ಸಬ್ಸ್ಕ್ರೈಬರ್ ಇದ್ರೂ ಇಷ್ಟು ವ್ಯೂಸ್ ಬರ್ತಿದೆಯಲ್ಲ, ಅದನ್ನು ನೋಡೋಕ್ಕೆ ತುಂಬಾ ಖುಷಿ ಅಂತ ಅನಿಸುತ್ತೆ. ಬಟ್ ಯಾವುದೇ ಕಾರಣಕ್ಕೂ ನನಗೆ ಎಷ್ಟೇ ಟಯರ್ಡ್ ಆದ್ರೂ ಈ ರೀತಿಯಾಗಿ ವಿಡಿಯೋನ ಬಿಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಏನನ್ನಿಸ್ತು ನನ್ನ ಕಮೆಂಟ್ ಮೂಲಕ ತಿಳಿಸಿ. ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ. ಇನ್ನೊಂದಿಷ್ಟು ಒಳ್ಳೆ ವೀಡಿಯೋಗಳ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.